ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಳಂದ ಯುವ ಸಂಪನ್ಮೂಲ ಕೇಂದ್ರದಲ್ಲಿ ದಿನಾಂಕ 23/3/2025 ಭಾನುವಾರದಂದು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ರವರುಗಳ ಜೀವನ ಮತ್ತು ಅವರ ಸಮಕಾಲೀನ ವಿಚಾರಗಳ ಕುರಿತು ಭಿತ್ತಿ ಚಿತ್ರ ಪ್ರದರ್ಶನ ಮಾಡುವ ಮೂಲಕ ಹುತಾತ್ಮರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಭಿತ್ತಿ ಚಿತ್ರ ಪ್ರದರ್ಶನವನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ವೀಕ್ಷಿಸಿದರು. ಭಗತ್ ಸಿಂಗ್ ಮತ್ತು ಅವರ ಸಂಗಡಿಗರ ಹೋರಾಟದ ಬಗ್ಗೆ ತಿಳಿಸುವ ಈ ಭಿತ್ತಿ ಚಿತ್ರ ಪ್ರದರ್ಶನದೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 2025ನೇ ಸಾಲಿನಲ್ಲಿ ವಿವಿಧ ಸರ್ಕಾರಿ ಸೇವೆಗೆ ಆಯ್ಕೆಯಾಗಿರುವ ಸ್ಪರ್ಧಾರ್ಥಿಗಳಾದ ಆನಂದ್ ಎನ್, ಜಯಸಿಂಹ, ಕಿರಣ್ ಕುಮಾರ್, ಎಂಎ ಮಂಜುನಾಥ್, ಎನ್ಸಿ ಕಾರ್ತಿಕ್, ಚಂದ್ರಶೇಖರ್, ವೆಂಕಟೇಶ್, ಮಧುಸುಮನ್ ಮತ್ತು ಇತರರನ್ನ ಗುರುತಿಸಿ ಅಭಿನಂದಿಸಲಾಯಿತು. ಚಿಕ್ಕಬಳ್ಳಾಪುರದಿಂದ ಸರ್ಕಾರಿ ಸೇವೆಗೆ ಆಯ್ಕೆಯಾಗಿರುವವರು ಜಿಲ್ಲೆಯ ಯುವಜನರಿಗೆ ಮಾದರಿಯಾಗಿರುವ ಜೊತೆಗೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ತಯಾರಿ ನಡೆಸಲು ಪ್ರೋತ್ಸಾಹ ನೀಡುವ ಬಗ್ಗೆ ಚರ್ಚಿಸಲಾಯಿತು.
ಬರ್ತದ ಅಂತ ಅಂದ್ಬಿಟ್ಟು ಇರುವಂಥ ಕ್ರಾನಲಜಿ. ಭಗತ್ ಸಿಂಗ್ ಏನೆಲ್ಲ ಸಾಧನೆ ಮಾಡಿದ್ದಾನೆ ಅಂತ. ಇದ್ಯಾರು? ಚಂದ್ರಶೇಖರ್ ಆಜಾದ್. ಇದು ಕಾಕೋರಿ ರೈಲು ದರೋಡೆ. ಅಂದರೆ ಬ್ರಿಟಿಷ್ ಅವರು ಕ್ರಾಂತಿಕಾರಿಗಳನ್ನೆಲ್ಲ ಹಿಡಿಬೇಕು ಅಂತ ಮಾಡ್ತಾ ಇದ್ದಾಗ ಕಾಕೋರಿಯಲ್ಲಿ ಹೋಗಿದ್ದು. ರಾಮ್ ಪ್ರಸಾದ್ ಬಿಸ್ಮಿಲ್ಲು, ಅಶ್ಫಾಕುಲ್ಲಾ ಖಾನು, ಲಹರಿ ಮತ್ತು ರೋಷನ್ ಸಿಂಗ್ ಇವ್ರಿಗೆಲ್ಲರಿಗೂ ಜೈಲು ಶಿಕ್ಷೆ ಆಯಿತು. ಜೈಲು ಶಿಕ್ಷೆ ಆಗಿದ್ದಾಗ ಎಲ್ಲಿಟ್ಟರು? ಅಂಡಮಾನಲ್ಲಿ ಇಟ್ಟಿದ್ರು. ಉಪಯೋಗಿಸಿರುವಂಥ ಸ್ಮಾರಕ, ಅದನ್ನ ನೆನಪಿಗೋಸ್ಕರ ನಾವು ಇದನ್ನ ಇಲ್ಲೊಂದು ಸ್ಮಾರಕ ಮಾಡಿದ್ವಿ. ಮತ್ತೆ ಭಗತ್ ಸಿಂಗ್ ಇದು ಚಂದ್ರಶೇಖರ್ ಆಜಾದ್ ಬಗ್ಗೆ, ಇದು ಚಂದ್ರಶೇಖರ್ ಆಜಾದ್ ಅವರು ಮಾಡಿದಂಥ ಸ್ಥಳ, ಇಲ್ಲಿ ಅವ್ರಿಗೆ ಶೂಟ್ ಮಾಡಿದ್ದು. ಸೊ ಇದು ಇವಾಗಲೂ ಕೂಡ ಪಾರ್ಕ್ ಇದೆ ಅಲಹಾಬಾದಲ್ಲಿ. ಅವರು ನೆನಪಿಗೆ ನಾವು ಮಾಡಿರೋ ಪೋಸ್ಟರು ಇದು ಇದೆಯಲ್ಲ, ಇದು ಜಲಿಯನ್ ವಾಲಾ ಬಾಗ್. ಇದು ಭಗತ್ ಸಿಂಗ್ ಅವ್ರ ಮೇಲೆ ಬಹಳ ಪರಿಣಾಮ ಬೀರಿತು. ಜನನೆಲ್ಲ ಇಲ್ಲಿ ಹಿಂಗೆಲ್ಲ ಇಟ್ಬಿಟ್ಟು ಬ್ರಿಟಿಷ್ ಅವ್ರು ನೋಡಿಲಿ ಹಿಂಗೆ ಮಾಡಿ ಶೂಟ್ ಮಾಡಿ ಸಾಯಿಸ್ಬಿಟ್ರು. ಅವಾಗ ಭಗತ್ ಸಿಂಗ್ ಎಷ್ಟು ವರ್ಷ? 11 ವರ್ಷದ ಹುಡುಗ.